ರೆಡ್ ಕಲರ್ ಅಲ್ಲಿ ಬರ್ದಿರ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ಬೆಲ್ ಐಕಾನ್, ಅಂದ್ರೆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನೋಡಲು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುಬಾರಕ್ ಅಂತ. ನಾನು ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕಾಮನ್ ಆಗಿ ಬರೋ ಡೌಟ್ ಏನಪ್ಪ ಅಂದರೆ, ನಾನು ನಿಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ. ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟು ಪ್ರತಿದಿನ 2 ಅಥವಾ 3 ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವುದ್ರ ಬಗ್ಗೆಪ್ಪ ಅಂದರೆ ವೆಯ್ಟ್ ಲಾಸ್ ಕುರಿತು, ವೆಯ್ಟ್ ಗೇನ್ ಕುರಿತು, ಹಾಗೆಯೇ ಬ್ಯೂಟಿಯ ಬಗ್ಗೆ. ಓಕೆ, ಸೊ ಹಾಗೆಯೇ ಇದಲ್ಲದೆ ನಾವು ಪ್ರತಿ ವಾರ 2 ಅಥವಾ 3 ಸರಿ ಲೈವ್ಗೆ ಬರ್ತಾ ಇರ್ತೀವಿ. ಲೈವ್ಗೆ ಬರೋದ್ರಿಂದ ತಾವು ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇರಲಿ, ನಮ್ಮ ವಿಡಿಯೋಸ್ ಕುರಿತು ಅಥವಾ ವೆಯ್ಟ್ ಗೇನ್ ಕುರಿತು ಅಥವಾ ವೆಯ್ಟ್ ಲಾಸ್ ಕುರಿತು ತಾವು ನಮ್ಮೊಂದಿಗೆ ನೇರವಾಗಿ ಕೇಳಬಹುದು. ಓಕೆ, ಹಾಗೆಯೇ ಇನ್ನು ಮುಂದೆ ಅಪ್ಕಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ವ್ಯಾಯಾಮ, ದೈಹಿಕ ವ್ಯಾಯಾಮ, ಯೋಗ ಎಲ್ಲ ಯಾವ ರೀತಿ ಮಾಡೋದು ಅಂತ ನಾವು ಪರ್ಫೆಕ್ಟಾಗಿ ತಿಳಿಸ್ಕೊಡ್ತೀವಿ. ಸೊ ಮುಂದೆ ನಮ್ಮ ಚಾನಲ್ ಫಿಟ್ ಆ್ಯಂಡ್ ಕ್ಯೂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಏನಿದೆ ಅಂತ ತಿಳಿಯೋದಕ್ಕೆ ಬನ್ನಿ, ಸ್ಕ್ರೀನ್ ಮೇಲೆ ಹೋಗೋಣ. ಹಾಯ್ ಫ್ರೆಂಡ್ಸ್, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಮದರ್ಸ್ ಡೇ ಪರವಾಗಿ ವಿಶಸ್ನ ಅರ್ಪಿಸ್ತಾ ಇದ್ದೀವಿ. ಓಕೆ, ಇವತ್ತು ನಾನು ಒಂದು ಅದ್ಭುತವಾದ ವಿಡಿಯೋ ತಂದಿದ್ದೀನಿ ವೇಟ್ ಗೇನ್ ಕುರಿತು. ನನಗೆ ಹಲವಾರು ಮೆಸೇಜಸ್ ಬಂದಿದೆ ವೇಟ್ ಗೇನ್ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ. ಸೊ ಅವರ ರಿಕ್ವೆಸ್ಟ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತಿನ ದಿನ ವೇಟ್ ಗೇನ್ ಕುರಿತು ಈ ವಿಡಿಯೋನಲ್ಲಿ ಡೀಟೇಲಾಗಿ ತಿಳಿಸಲು ಇಚ್ಛಿಸುತ್ತೇನೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಟಿಪ್ ನಂಬರ್ 1, ತಾವು ವೇಟ್ ಗೇನ್ ಮಾಡ್ಕೋಬೇಕಾದ್ರೆ ಬಾಳೆಹಣ್ಣನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಡೈಲಿ 2 ಬಾಳೆಹಣ್ಣು, ಅದರ ಜೊತೆ ಬೆಳಿಗ್ಗೆ 1 ಗ್ಲಾಸ್ ಮಿಲ್ಕ್ ಅಂದರೆ ಹಾಲು, ಮತ್ತು ಮಲಗುವಾಗ 1 ಗ್ಲಾಸ್ ಹಾಲು, 2 ಗ್ಲಾಸ್ ಹಾಲನ್ನು ಹಾಗೂ 2 ಬಾಳೆಹಣ್ಣನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂದರೆ, ಮಲಗುವಾಗ ಬಾಳೆಹಣ್ಣನ್ನು ತೆಗೆದುಕೊಳ್ಳಬಾರದು. ಓಕೆ, ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್ ಇದ್ದು ನಮ್ಮ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡಿಕೊಡುತ್ತದೆ. ಹಾಗೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದ್ದು ಇದರಿಂದ ನಮ್ಮ ಮೂಳೆಗಳಿಗೆ, ನಮ್ಮ ಹಲ್ಲುಗಳಿಗೆ ಜಾಸ್ತಿ ಎನರ್ಜಿ ಸಿಗುತ್ತೆ. ನೆಕ್ಸ್ಟ್ ಟಿಪ್ ಏನಂದ್ರೆ ಪನೀರ್. ಒಂದು ವೇಳೆ ತಾವು ಹಳ್ಳಿ ಕಡೆ ಇದ್ದು ಪನೀರ್ ಸಿಗಲ್ಲ ಅನ್ನೋ ಹಾಗಿದ್ರೆ ಹಾಲಿನ ಪದಾರ್ಥಗಳಾದಂತಹ ಮೊಸರು, ಮಜ್ಜಿಗೆ, ಹಸಿ ಹಾಲು ಬೇಯಿಸ್ದಿರ, ಬಿಸಿ ಮಾಡ್ದಿರ ತಗೊಂಡ್ರೆ ಇದು ತುಂಬಾ ಉಪಯುಕ್ತವಾದದ್ದು ವೇಟ್ ಗೇನ್ಗೆ. ಓಕೆ, ನೆಕ್ಸ್ಟ್ ಟಿಪ್ ನಂಬರ್ 3, ಡ್ರೈ ಫ್ರೂಟ್ಸ್ನಲ್ಲಿ ಬಾದಾಮಿ ಬೀಜ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ವೇಟ್ ಗೇನ್ ಮಾಡ್ಕೊಳ್ಳೋದಕ್ಕೆ. ಇದನ್ನು ಯಾವ ರೀತಿ ಬಳಸಬೇಕಾಗುತ್ತೆ ಅಂದರೆ, ರಾತ್ರಿ ಮಲಗುವುದಕ್ಕಿಂತ ಮುಂಚೆ 1 ಗ್ಲಾಸ್ ಹಾಲು ಬಿಸಿ ಮಾಡಿ ಅದರ ಜೊತೆ
5 ಬಾದಾಮಿ ಬೀಜಗಳನ್ನು ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡಿ. ಬೆಳಗ್ಗೆ ಎದ್ದು ಕುಡಿದರೆ ಈ ರೀತಿ 20ರಿಂದ 25 ದಿನ ಮಾಡೋದ್ರಿಂದ ತಮಗೆ ಸಾಮಾನ್ಯವಾಗಿ ಮನುಷ್ಯ ಸಣ್ಣಕ್ಕಿದ್ರೆ ಸುಸ್ತು, ಆಲಸ್ಯ, ಹಲವಾರು ಕಾಯಿಲೆಗಳಿಗೆ ಗುರಿಯಾಗ್ತಾರೆ. ಈ ಸುಸ್ತು, ಆಲಸ್ಯ ಇವೆಲ್ಲ ಈ ಮಿಲ್ಕಿನಲ್ಲಿ ಬಾದಾಮಿ ಬೀಜಗಳನ್ನು ಹಾಕಿ ಮಾರ್ನಿಂಗ್ ಟೈಮ್ ತಗೊಳ್ಳೋದ್ರಿಂದ ಇವೆಲ್ಲ ಮಾಯವಾಗುತ್ತದೆ. ಓಕೆ. ಟಿಪ್ ನಂಬರ್ 4, ಮೊಟ್ಟೆ. ಮೊಟ್ಟೆ ಒಂದು ವೇಳೆ ನಾವು ವೆಜಿಟೇರಿಯನ್ಸ್ ಮೊಟ್ಟೆ ತಗೊಳ್ಳೋದಿಲ್ಲ ನಾವು ಅನ್ನೋದಾದರೆ ನಿಮಗೋಸ್ಕರ ಇನ್ನು ಮುಂಬರುವ ದಿನಗಳಲ್ಲಿ ವಿಡಿಯೋಸ್ನ ತಯಾರಿಸಲಾಗುವುದು. ಓಕೆ. ಈ ಮೊಟ್ಟೆಯಲ್ಲಿ ಇರುವ ಹಳದಿ ಬಣ್ಣದ ವಸ್ತು, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್, ಕಾರ್ಬೋಹೈಡ್ರೇಟ್ಸ್, ಫೈಬರ್ ಇವೆಲ್ಲ ಇದ್ದು ನಮಗೆ ವೇಟ್ ಗೇನ್ ಮಾಡಿಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡಿ ಕೊಡುತ್ತೆ. ವೇಟ್ ಗೇನ್ ಅಂದರೆ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಮತ್ತು ಬೇಡದೇ ಇರತಕ್ಕಂಥ ಫ್ಯಾಟ್ನ ಉತ್ಪತ್ತಿ ಮಾಡಿಕೊಳ್ಳೋದು ಅಂತ ಅಲ್ಲ. ನಮ್ಮ ಪ್ರಕಾರ ವೇಟ್ ಗೇನ್ ಅಂದರೆ ನಾವು ಹೆಲ್ತಿಯಾಗಿದ್ದು ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂತಹ ಕಾರ್ಬೋಹೈಡ್ರೇಟ್ಸ್ನ ತೆಗೆದುಕೊಂಡು ಮತ್ತು ಹೆಲ್ತಿ ಕಾರ್ಬೋಹೈಡ್ರೇಟ್ಸ್ನ ತೆಗೆದುಕೊಂಡು ನಮ್ಮ ಮಸಲ್ಸ್ ಪವರ್ನ ಇನ್ಕ್ರೀಸ್ ಮಾಡಿಕೊಂಡು ನಮ್ಮ ಮಸಲ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಿಕೊಳ್ಳೋದೇ ವೇಟ್ ಗೇನ್ ಅಂತ ಅರ್ಥ. ಓಕೆ. ಡೈಲಿ 2 ಎಗ್ಸ್ನ ತಗೊಂಡ್ರೆ ಸೂಕ್ತ. ಬಟ್ ತಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಇವಾಗ ಈ ಡಯಟ್ನ ಅನ್ನೋದಾದರೆ ಬೆಳಿಗ್ಗೆ ಒಂದು ಎಗ್, ಹೋಲ್ ಎಗ್ ವೈಟ್ ಜೊತೆ ಎಲ್ಲನೂ ತಗೋಬೇಕು. ವೈಟ್ ಜೊತೆ ಎಲ್ಲೋ ನಾನು ಬೆಳಿಗ್ಗೆ ಒಂದು ಎಗ್ ಬೇಯಿಸಿ ತಗೊಳ್ಳಿ, ಮತ್ತು ರಾತ್ರಿ ಮಲಗುವಾಗ ಒಂದು ಎಗ್. ಸರ್ ಇಲ್ಲ ನಾನು ಬೇಯಿಸಿರೋ ಎಗ್ನ ತಿನ್ನೋಕ್ಕಾಗಲ್ಲ, ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ಅನ್ನೋದಾದರೆ ಪರವಾಗಿಲ್ಲ, ತಾವು ತಿನ್ನಬಹುದು. ಓಕೆ. ನೆಕ್ಸ್ಟ್ ಟಿಪ್ ನಂಬರ್ 5, ಆಲೂಗಡ್ಡೆ ಹಾಗೂ ಗೆಣಸುಗಡ್ಡೆ. ಈ ಗೆಣಸುಗಡ್ಡೆಯ ಸೀಕ್ರೆಟ್ ಹೇಳ್ತೀನಿ ನೋಡಿ. ಒಳ್ಳೆ ಬಾಡಿ ಬಿಲ್ಡಿಂಗ್ಸ್ ಎಲ್ಲ ಮಾಡ್ತಾರಲ್ವಾ, ಅವ್ರ ಡಯಟ್ನಲ್ಲಿ ಈ ಗೆಣಸುಗಡ್ಡೆ ಇದ್ದೇ ಇರುತ್ತೆ. ನಾನು ಸಹ ಗೆಣಸುಗಡ್ಡೆಯನ್ನು ದಿನಕ್ಕೆ 1/4 kg ಅರ್ಧ kg ತೆಗೆದುಕೊಳ್ಳುತ್ತೇನೆ. ಅದರ ಜೊತೆ ಆಲೂಗಡ್ಡೆ ತಗೊಳ್ಳಿ. ಆಲೂಗಡ್ಡೆಯನ್ನು ಚಿಪ್ಸ್ ಮುಖಾಂತರ ಅಥವಾ ಸಾರಿನಲ್ಲಿ ಹಾಕಿ ಅಥವಾ ಬೇಯಿಸಿಕೊಂಡು ತೆಗೆದುಕೊಳ್ಳಿ. ಗೆಣಸುಗಡ್ಡೆಯನ್ನು ಬೇಯಿಸಿಕೊಂಡು ತೆಗೆದುಕೊಳ್ಳಿ. ಓಕೆ. ಟಿಪ್ ನಂಬರ್ 6, ಒಂದು ವೇಳೆ ತಾವು ತುಂಬ ಬೇಗ ವೇಟ್ನ ಗೇನ್ ಮಾಡ್ಕೋಬೇಕು ಅನ್ನೋದಾದರೆ ಇದನ್ನು ಫಾಲೋ ಮಾಡಿ. ಬೇಡ ಸರ್ ನನಗೆ ವೇಟ್ ಗೇನ್ ಆಗಬೇಕು ಬಟ್ ನನ್ನ ಮಸಲ್ ಕ್ವಾಲಿಟಿ ಬೇಕು, ಫ್ಯಾಟ್ ಕಡಿಮೆ ಇರಬೇಕು ಅನ್ನೋದಾದರೆ ಈ ಟಿಪ್ ನಂಬರ್ 6ನ ಫಾಲೋ ಆಗಬೇಡಿ. ಇಲ್ಲ ನನಗೆ ವೇಟ್ ಜಾಸ್ತಿ ಮಾಡ್ಕೋಬೇಕು, ಅದು ಹಂಗೆ ಆಗಲಿ, ನಾನು ತುಂಬ ಅಟ್ರಾಕ್ಟಿವ್ ಆಗಿ ದಪ್ಪಕ್ಕೆ ಕಾಣಬೇಕಂದ್ರೆ ಈ ಟಿಪ್ ನಂಬರ್ 6 ನಿಮಗೆ ಬೇಕೇ ಬೇಕಾಗುತ್ತೆ. ಟಿಪ್ ನಂಬರ್ 6ನಲ್ಲಿ ಸ್ವೀಟ್ಸ್ ಅಂದರೆ ಸಿಹಿ ಪದಾರ್ಥಗಳಿರುತ್ತೆ, ಅದರ ಜೊತೆ ಎಣ್ಣೆಯುಳ್ಳ ಪದಾರ್ಥಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಚಾಕ್ಲೇಟ್ ಆಗಲಿ, ಎಗ್ ಪಪ್ಸ್ ಆಗಲಿ, ಓಕೆ,
ಕೇಕ್ಸ್ ಆಗಲಿ, ಫ್ರೂಟ್ ಜ್ಯೂಸ್ ಆಗಲಿ ಇತ್ಯಾದಿ. ನೆಕ್ಸ್ಟ್ ಟಿಪ್ ನಂಬರ್ 7, ಎಲ್ಲರಿಗೂ ಇಷ್ಟವಾದದ್ದು ಹಾಗೂ ಈಗಿನ ಕಾಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮನೆಯಲ್ಲೂ ಬಳಸ್ತಾ ಇರ್ತಕ್ಕಂತಹದ್ದು, ಅದು ಏನಂದರೆ ಮಾವಿನ ಹಣ್ಣು. ಮಾವಿನ ಹಣ್ಣು ಅಂದಿದ ತಕ್ಷಣ ಎಲ್ಲರ ಬಾಯಲ್ಲಿ ನೀರು ಬರುವುದು ಸಹಜ. ಇದರಲ್ಲಿ ಏನಿರುತ್ತೆ ಅಂತಹ ವಿಶೇಷವಾದ ಗುಣಗಳು ಈ ಹಣ್ಣಿನ ಅಂದರೆ ಇದು ಹಲವಾರು ರೂಪಗಳಲ್ಲಿ ಇದನ್ನು ಬಳಸುತ್ತಾರೆ. ಇದು ಹಸಿಯಾಗಿದ್ದಾಗ ಸಾರಿನಲ್ಲಿ ಹಾಕಿ ಬಳಸುತ್ತಾರೆ. ಇದು ಹಣ್ಣಾದಾಗ ಇದನ್ನು ಹಾಗೆಯೇ ತಿನ್ನುವುದರ ಮೂಲಕ ತುಂಬ ಸ್ವೀಟಾಗಿರುತ್ತೆ. ಇದರಲ್ಲಿ ವೈಟಮಿನ್ಸ್ ಮತ್ತು ಕ್ಯಾಲ್ಶಿಯಂ ಹೆಚ್ಚಿನ ಪ್ರಮಾಣದಲ್ಲಿದ್ದು ಇದು ವೇಟ್ ಗೇನ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಜನರು ಸಾಧಾರಣವಾಗಿ ಯಾವ ರೀತಿ ಶೇಕ್ ಮಾಡ್ಕೊಂಡು ಕುಡಿತಾರೆ ಅಂದರೆ, ಇದನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯುವುದು ಸಹಜ. ಇಷ್ಟೆಲ್ಲ ಟಿಪ್ನ ಫಾಲೋ ಮಾಡಿದರೆ ತಾವು ವೇಟ್ನ ಹೆಚ್ಚಿಸಿಕೊಳ್ಳಬಹುದು. ಬನ್ನಿ ಇನ್ನೊಂದ್ಸರಿ ಫಾಸ್ಟಾಗಿ ನೋಡೋಣ ಏನನ್ನು ಟಿಪ್ಸ್ ಇದೆ ಅಂತ. ಮೊದಲನೇ ಟಿಪ್ಪು, ಬಾಳೆಹಣ್ಣು ಹಾಗೂ ಹಾಲನ್ನು ತೆಗೆದುಕೊಳ್ಳಬೇಕು. ಎರಡನೇ ಟಿಪ್ಪು, ಪನ್ನೀರ್ ಹಾಗೂ ಹಾಲಿನ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು. ಟಿಪ್ ನಂಬರ್ 3, ಡ್ರೈ ಫ್ರೂಟ್ಸ್ನ ತೆಗೆದುಕೊಳ್ಳಬೇಕು. ಟಿಪ್ ನಂಬರ್ 4, ಮೊಟ್ಟೆಯನ್ನು ತೆಗೆದುಕೊಳ್ಳಬೇಕು. ಟಿಪ್ ನಂಬರ್ 5, ಆಲೂಗಡ್ಡೆ ಹಾಗೂ ಗೆಣಸುಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಟಿಪ್ ನಂಬರ್ 6, ಸ್ವೀಟ್ಸ್ ಆ್ಯಂಡ್ ಆಯಿಲ್ ಐಟಮ್ಸ್ ತಗೋಬೇಕು. ಟಿಪ್ ನಂಬರ್ 7, ಮಾವಿನ ಹಣ್ಣನ್ನು ತೆಗೆದುಕೊಳ್ಳಬೇಕು. ಇವೆಲ್ಲ ತೆಗೆದುಕೊಳ್ಳೋದಾದರೆ ತಾವು ತಮ್ಮ ವೇಟ್ನ ಇನ್ಕ್ರೀಸ್ ಮಾಡಿಕೊಳ್ಳಬಹುದು. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವೆಯ್ಟ್ ಲಾಸ್ ಕುರಿತು, ವೆಯ್ಟ್ ಗೇನ್ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ 7353338135ಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಓಕೆ, ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.